ಎಲ್ಲ ಯುಗದಲ್ಲೂ ಸತ್ಯ ಗೆಲ್ಲುತ್ತೆ, ಆದರೆ ಕಲಿಯುಗದಲ್ಲಿ ಸುನೀಲ್ ಸರ್ ನಮಸ್ಕಾರ, ವೆಲ್ಕಮ್ ಟು ಬೆಂಗಳೂರು. ಕನ್ನಡ ಸ್ವಲ್ಪ ಸ್ವಲ್ಪ ಬರ್ತದೆ, ಅರ್ಥ ಆಗ್ತದೆ. ಬಟ್ ಐ ಸ್ಪೀಕ್ ತುಳು. ಎಂಕ್ ತುಳು ಎಡ್ಡೆ ಬರ್ಬಿಡು ಪನ್ನಾಗ ಮಂಗಳೂರು ಪುಟ್ಟದು ಮುಂಬೈಡ್ ಮಲ್ಲೆ ಹತ್ತೀನಿ ಐಕ ಹತ್ರ ತುಳು ಎಡ್ಡೆ ಬರ್ಬಿಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್, ಫಾರ್ ದಿ ಅಫೆಕ್ಷನ್. Luckily, I have original hair and it's not a wig. Otherwise, it would have been a big problem. ಸುನೀಲ್ ಸರ್, ಅಂದರೆ ಸುನೀಲ್ ಸರ್ ನಾವು ನೋಡ್ತಾ ಇದ್ರೆ ಹಿ ಸ್ಟಿಲ್ ಲುಕ್ಸ್ ದ ಸೇಮ್ ಧಡ್ಕನ್ ಪಿಕ್ಚರಲ್ಲಿ ಹೇಗಿದ್ದಾರೆ ಹಾಗೆ ಕಾಣಿಸ್ತಾ ಇದ್ದಾರೆ. I wish I was Anjali sir and not Anushri. But it's good you're not Anjali, because Anjali didn't come to me, she went to Akshay Kumar. Yeah, correct. So if you Anu is correct. Yeah, so if you are not good, you're not Anjali. Yeah, I'm Anushri but not Anuradha from Hera Fairy. But Anushri, thank you. Thank you, sir. Rupesh told me that you're one of the best that there is in the business. Sir. It's a blessing. Thank you for encouraging such. Though I don't believe it's small cinema, but yes. Tulu cinema is the first birth of Tulu cinema that has gone larger than life. Yes. And you know, thanks to Aniranna, Sudhakar for believing that you can do something that is exceptional. You know, I've seen the reactions of people from Qatar, from Dubai, from Goa, from all these places, and it's been extraordinary. Small can be very, very big. The Big Brother, Kannada films started small. Today, they're the #1 cinema in the country. Though the proud feeling is that it is a Indian cinema. So I think the younger brother, the Tulunad and Tulu cinema is also following in that footsteps, and Rupesh has made that possible. Not only as an actor, as a director, as one of the most hard-working boys I have ever seen. And when you work so hard, there is no way you cannot be successful, because nobody can change the destination of a man who believes he can do it. And I think Rupesh is one such child who's managed to do it and put an extraordinary film together. ಇವತ್ತು ನಮ್ಮ ಕನ್ನಡಿಗರ ಪರವಾಗಿ ಒಂದು ದೊಡ್ಡ ಚಪ್ಪಾಳೆಗಳ ಮೂಲಕ ಸ್ವಾಗತಿಸೋಣ ದ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ. ವೆಲ್ಕಮ್ ರೂಪೇಶ್. ನೀವು ಆಲ್ರೆಡಿ ಅವರನ್ನು ಬಿಗ್ ಬಾಸ್ ಅಲ್ಲಿ ಗೆಲ್ಸಿದ್ರಿ, ಸಿನಿಮಾಗಳಲ್ಲಿ ಗೆಲ್ಸಿದ್ರಿ. ಅವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಗೆಲ್ತಾ ಬಂದಿದ್ದಾರೆ ಅಂದರೆ ಅದಕ್ಕೆ ಕಾರಣ ನೀವು ಸಂಪಾದಿಸಿರುವಂತಹ ಅಭಿಮಾನಿಗಳು. ಮೊದಲನೇದಾಗಿ ಅಭಿನಂದನೆಗಳು ಜೈ ಚಿತ್ರಕ್ಕಾಗಿ. ನಿಮ್ಮ ಮಾತು ರೂಪೇಶ್. ನಾನು ಜಾಸ್ತಿ ಮಾತಾಡಲ್ಲ, ಬಿಕಾಸ್ ಇದು ನನ್ನ ಒಕೇಶನ್ ಅಲ್ಲ, ನನ್ನ ಅಣ್ಣ ಬಂದಿದ್ದಾರೆ, ಸೊ ಅವರು ಬರ್ಬೇಕು ಇವಾಗ. ಸೊ ಬೈದಿನ ಮಾತು ಅಣ್ಣನಕ್ಲೆಗೆ, ಅಕ್ಕನಕ್ಲೆಗೆ, ಅಮ್ಮನಕ್ಲೆಗೆ, ಆಂಟಿನಕ್ಲೆಗೆ, ಅಂಕಲ್ನಕ್ಲೆಗೆ, ಅಜ್ಜನಕ್ಲೆಗೆ, ಅಜ್ಜನಕ್ಲೆಗೆ, ದೊಡ್ಡಮ್ಮನಕ್ಲೆಗೆ, ಚಿಕ್ಕಮ್ಮನಕ್ಲೆಗೆ, ಚಿಕ್ಕಮ್ಮನಕ್ಲೆಗೆ, ಮಲ್ಲಕ್ಲೆಗೆ, ಇಲ್ಲದಕ್ಲೆಗೆ, ಎಲ್ಲದಕ್ಲೆಗೆ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಯಾನ್ ಬಂದಿದ್ದ ಬಿಗ್ ಬಾಸ್ ಉಲೈ ನಮ್ಮ ತುಳು ಸಿನಿಮಾ ಡೆಫಿನೆಟ್ಲಿ ವರ್ಲ್ಡ್ ವೈಡ್ ತೂಪುಲಾಗ ನಮ್ಮ ಏಪಾಲ್ ಒಂಜಿ ದಿನ ಮಲ್ಪುನಂಚಿನ ದಿನ ಬರ್ಪುಣು ಒಂದು ಅವು ದಿನ ಬೈದಿನ ಬಂದ್ಪೆ. ದ್ಯಾಟ್ ಇಸ್ ಬಿಕಾಸ್ ಆಫ್ ನಮ್ಮ ಅಣ್ಣ, ದ್ಯಾಟ್ ಇಸ್ ನಾನ್ ಅದರ್ ದ್ಯಾನ್ ಬಾಲಿವುಡ್ ಅಣ್ಣ ಸುನಿಲ್ ಶೆಟ್ಟಿ ಅಣ್ಣ. ಥ್ಯಾಂಕ್ ಯು. ನಾನು ಜಾಸ್ತಿ ಮಾತಾಡಲ್ಲ ಈ ದಿನ. ನಾನೇನು ಪ್ರಿಪೇರ್ ಆಗಿಲ್ಲ, ನನಗೇನು ಮಾತಾಡಬೇಕು ಅಂತ ಗೊತ್ತೂ ಇಲ್ಲ. ಏನಕ್ಕೆ ಅಂತಂದರೆ ಇದು ಕನಸ ನನ್ಸ ಅಂತ ನನಗೆ ಗೊತ್ತಿಲ್ಲ. ಈ ದಿನ ನನಗೆ ಇನ್ನೂ ನಿದ್ದೆನೇ ಮಾಡಿಲ್ಲ, ಬಿಕಾಸ್ ಈ ಸಿನಿಮಾ ನಾವು ಶುರು ಮಾಡಿದಾಗ ಒಂದು ಸಣ್ಣ ತಂಡ, ತುಳುನಲ್ಲಿ ಏನೋ ಒಂದು ಮಾಡೋಣ ಅಂತ ಹೊರಟಿದ್ದಂಥ ತಂಡ. ಇವತ್ತು ಈ ಸಿನಿಮಾ ಇಡೀ ಕರ್ನಾಟಕ ಕಾಯ್ತಾ ಇದೆ ಅಂತ ಜನ ಹೇಳ್ತಾ ಇದ್ದಾರೆ, ಅಥವಾ
ವಿದೇಶಗಳಲ್ಲಿ ಪ್ರೀಮಿಯರ್ ಶೋನಲ್ಲಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದೆ. ಇದು ಕೇವಲ ತುಳು ಸಿನಿಮಾ ಆಗದೆ ತುಳು ಹಾಗೂ ಕನ್ನಡ ಸಿನಿಮಾವಾಗಿ ಬದಲಾಗಿದೆ ಜೈ ಸಿನಿಮಾ ಈಗ. ಅದಕ್ಕೆ ದೊಡ್ಡ ಕಾರಣ ಯಾರು ಅಂತ ಕೇಳಿದ್ರೆ ಸುನಿಲ್ ಶೆಟ್ಟಿ ಅವ್ರಿಗೆ ನಾನು ಯಾರು ಅಂತಲೇ ಸರಿಯಾಗಿ ಗೊತ್ತಿರಲಿಲ್ಲ. ನನ್ನ ಪ್ರೊಡ್ಯೂಸರ್ ಮುಖೇನ ಒಂದು ಮೀಟಿಂಗ್ ಸಿಕ್ತು ಅವ್ರ ಹತ್ರ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಅಣ್ಣ, ಅವ್ರಿಗೆ ಬರುತ್ತೆ ಕನ್ನಡ, ಅವ್ರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಆ ಒಂದು ಮೀಟಿಂಗಲ್ಲಿ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಅಣ್ಣನ ಹತ್ರ 5 ನಿಮಿಷ ಇತ್ತು. ನಾನು ಹೇಳಿದೆ, ಅಣ್ಣ ಹಿಂಗೆ ಮಾಡ್ತಾ ಇದ್ದೀವಿ, ಸ್ವಲ್ಪ ಕಷ್ಟದಲ್ಲಿ ಮಾಡ್ತಾ ಇದ್ದೀವಿ, ನೀವು ಬಂದರೆ ನಮ್ಮ ಸಿನಿಮಾ ಎಲ್ಲೋ ಹೋಗ್ಬಿಡುತ್ತೆ ಅಂತ. ಅವ್ರು ಕೇಳಿದ್ರು, ನಂದೇನು ಕ್ಯಾರೆಕ್ಟರ್ ಅಂತ ಕೇಳಿದ್ರು. ಟೆನ್ಷನ್ ಮಾಡಬೇಡ, ಈ ಸಿನಿಮಾ ನಾನು ಮಾಡ್ತಾ ಇದ್ದೀನಿ ಅಂತ 5 ನಿಮಿಷದಲ್ಲಿ ಹೇಳೋದು ಮುಖ್ಯ ಅಲ್ಲ, ತುಂಬ ಜನ ಹೇಳ್ತಾರೆ. ಅದನ್ನು ಹೇಳಿ ಸಿನಿಮಾದಲ್ಲಿ 5 ದಿನ ಡೇಟ್ ಕೊಟ್ಟು ಒಂದು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ನ ಪ್ಲೇ ಮಾಡಿ ಅಷ್ಟಕ್ಕೆ ಅವ್ರು ಹೋಗ್ಬೋದು. ಅದು ಬಿಟ್ಟು ಪ್ರಮೋಷನ್ಗೆ ಇವತ್ತು ಬಂದು ಇವಾಗ ಹೇಳಿದ್ರು ನೀನು ತುಂಬ ಎಫರ್ಟ್ ಆಗ್ತಾ ಇದ್ದೀರಾ, 13 ತಾರೀಕಿಗೂ ನಾನು ರಿಲೀಸಿಗೆ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ ಅವ್ರ ಮನಸ್ಸು ಎಷ್ಟು ದೊಡ್ಡದು ಅಂತ ನಮ್ಗೆ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನೊಂದು, ಈ ಒಂದು ತುಳು ಕನ್ನಡ ಸಿನಿಮಾ ಜೈ ಏನಿದೆ, ತುಳು ಹಾಗೂ ಕನ್ನಡ ಭಾಷೆಯ ಮೇಲೆ ಇರುವಂಥ ಪ್ರೀತಿಗೋಸ್ಕರ 5 ದಿನ ಕೆಲಸ ಮಾಡಿದ್ದಾರೆ. ಆದರೆ ಹೆಮ್ಮೆ ಅಂತ ಹೇಳ್ತೀನಿ, ಒಂದೇ ₹1 ಇಸ್ಕೊಂಡಿಲ್ಲ ಅವರು. ಅಂತ ಒಂದು ದೊಡ್ಡ ಕಲಾವಿದ. ನಮಸ್ಕಾರ ಎಲ್ರಿಗೂ. ಇನ್ನ ಸಾಲಿಲ್ಲ ನಮಸ್ಕಾರ. ಓಕೆ, ಇಲ್ಲ ಗುರುಜಿ, ಅವ್ರಿಗೆ ಏನ್ ಗೊತ್ತಾ, ಅವ್ರು ಬರೀ ಜೈ ಮಾಡಲೇ ಇದ್ದಾರೆ ಇವತ್ತು. ಗುರು ಕಿರಣ್ ಸರ್ಗೆ, ಗುರುಜಿಗೆ ಇವತ್ತೆಲ್ಲ ಜೈ, ಎಲ್ಲದಕ್ಕೂ ಜೈ ಸೈ. ಓ ಜೈ ಅಂಡ್ ಸೈ. ಯಾ, ಗುರುಜಿ ಒಂದು ಖುಷಿ ಆಗತ್ತೆ, ನಮ್ಮ ಎಲ್ಲರ ಅಣ್ಣ ಅಂತ ಹೇಳಬೇಕು, ಸುನಿಲ್ ಅಣ್ಣ ಬಂದಿದ್ದಾರೆ. ನಾನು ಚಿತ್ರರಂಗಕ್ಕೆ ಬರೋ ಮೊದಲು ಸಂಗೀತಕ್ಕೆ ಪ್ರೋತ್ಸಾಹ ಮಾಡಿದ್ದು ಸುನಿಲ್ ಅಣ್ಣ. ಫಸ್ಟ್ ಪಿಕ್ಚರ್ ಮಾಡೋ ಮೊದಲೇ ಯಾವುದೋ ಡೆಮೋ ಮಾಡ್ಕೊಂಡು ಬಾ ಶುರು ಮಾಡು ಅಂತ ಹೇಳಿದರು. ಅದಕ್ಕೆ ಯಾವತ್ತೂ ಮರೆಯೋಕ್ಕಿಲ್ಲ. ಸೊ ನಾನು ಒಂದು ಲೆಕ್ಕದಲ್ಲಿ ಚಿತ್ರರಂಗಕ್ಕೆ ಇರೋಕ್ಕೆ ಕಾರಣ ಸುನಿಲ್ ಅಣ್ಣನೇ. ಸೊ ಒಂದು ಹ್ಯೂಜ್ ರೌಂಡ್ ಅಪ್ಲಾಸ್, ಒಂದು ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅದ್ವಿತಿ ಜೈ. ಜೈ ಅನುಶ್ರೀ. ಈಗ ಅದ್ವಿತಿನೇ ಬಂದಿದ್ದೀರಾ, ಅಶ್ವಿತಿ ಬಂದಿದ್ದೀರಾ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರ್ಯಲು ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ರಿ ನೀವು. ಅಲ್ಲಿ ತುಂಬ ಕನ್ಫ್ಯೂಸ್ ಮಾಡ್ತೀರಾ. ನೀವು ಅದ್ವಿತಿನೇ ತಾನೆ? ಹೌದು, ಐ ಥಿಂಕ್ ಎಲ್ರಿಗೂ ಗೊತ್ತು. ಇವಾಗ ನಂಗೊಂದು ಚುಕ್ಕಿ ಇದೆ ಇಲ್ಲಿ, ಮಚ್ಚೆಯಿಂದ ಅದ್ವಿತಿ ಅನ್ನೋ ನಮಗೆ ಗುರುತು ಕಾಯವಾಗ್ಬಿಟ್ಟಿದೆ ಈಗ. ಅದ್ವಿತಿ, ಮೊದಲನೇದಾಗಿ ಅಭಿನಂದನೆಗಳು ನಿಮಗೆ. ಜೈ ಚಿತ್ರದಲ್ಲಿ ನಾಯಕ ನಟಿಯಾಗಿ ಅಭಿನಯಿಸ್ತಾ ಇದ್ದೀರಾ. ಅದ್ವಿತಿ ಅವರ ಜರ್ನಿ ಕೂಡ ಏನೋ ಸುಮ್ಮನೆ ಸಿಂಪಲ್ ಆಗಿರಲಿಲ್ಲ. ಬಹಳ ಕಷ್ಟಪಟ್ಟು ಈ ಕಲೆಯನ್ನು ಇಷ್ಟಪಟ್ಟು ಇಲ್ಲಿವರೆಗೂ ಬೆಳೆದು ಬಂದಿದ್ದಾರೆ. ಅವರು ಕಿರುತೆರೆ ಕಾರ್ಯಕ್ರಮಗಳಾಗಿರ್ಬೋದು, ಮಾಡಲಿಂಗ್ ಆಗಿರ್ಬೋದು, ಸಿನಿಮಾಗಳಾಗಿರ್ಬೋದು, ಈಗ ಪೂರ್ಣ ಪ್ರಮಾಣದ ನಾಯಕ ನಟಿಯಾಗಿ ಜೈ ಚಿತ್ರದ ಮೂಲಕ ಎಲ್ಲರನ್ನ ರಂಜಿಸ್ತಾ ಇದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಆನ್ ದಟ್ ನೋಟ್ ಅದ್ವಿತಿ. ಥ್ಯಾಂಕ್ ಯು ಸೋ ಮಚ್. ಅನುಶ್ರೀ ಅವ್ರನ್ನ ಇಲ್ಲಿ ಐ ಥಿಂಕ್ ಸ್ಟೇಜ್ ಮೇಲೆ ಜೊತೆಗೆ ಐ ಥಿಂಕ್ ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ವರ್ಷ ಮಾತ್ರ ಹೇಳ್ಬೇಡಿ, ಯಾಕಂದ್ರೆ ಆಲ್ರೆಡಿ ಅನ್ಕೊಂಡಿದ್ದಾರೆ ಜನ ನಾನು ಹೇಳಲ್ಲ. ಬಟ್ ಅನುಶ್ರೀ ಇಸ್ ಒನ್ ಆಫ್ ಮೈ ಫೇವ್ರೆಟ್. ಆ್ಯಂಡ್ ನನ್ಗನ್ಸುತ್ತೆ ಕರ್ನಾಟಕದಲ್ಲಿ ಇವ್ರ ಥರ ಆ್ಯಂಕರಿಂಗ್ ಯಾರಿಗೂ ಮಾಡೋಕ್ಕೆ ಚಾನ್ಸ್ ಇಲ್ಲ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು, ಚಮಳ ಬಿಕಾಸ್ ನಾನು ಇವ್ರನ್ನ ಆಲ್ಮೋಸ್ಟ್ 2010 ನೋಡ್ತಾ ಇದ್ದೀನಿ. ಅವ್ರೆ ನಾನು ಅವಾಗ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಡಾನ್ಸ್ ಕರ್ನಾಟಕ ಡಾನ್ಸ್ ಸೀಸನ್ 1 ನಾನು ಕಂಟೆಸ್ಟೆಂಟ್ ಆಗಿದ್ದೆ ಇಂಡಸ್ಟ್ರಿ ಬರೋ ಮುಂಚೆ. ಅವಾಗಿಂದ ನಂಗೆ ಅನುಶ್ರೀ ಅವ್ರ ನಾನು ಆಂಕರಿಂಗ್ ಆಡಿಷನ್ಸ್ ಕೊಡಕ್ಕೆ ಬಂದಿದ್ದೆ ಅವಾಗ. ಬಟ್ ಥ್ಯಾಂಕ್ ಯು ಸೋ ಮಚ್ ಅನುಶ್ರೀ, ಇಷ್ಟೊಂದು ಬ್ಯೂಟಿಫುಲ್ ಆಗಿ ನನಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದಕ್ಕೆ. ಹೌದು, ನೀವು ಹೇಳ್ದಂಗೆ ಯಾವುದೇ ಆರ್ಟಿಸ್ಟ್ ಜರ್ನಿ ಅಷ್ಟೊಂದು ಸುಲಭದ ವಿಷಯ ಅಲ್ಲ. 10 years ಇಂಡಸ್ಟ್ರಿಯಲ್ಲಿ ಉಳ್ಕೋಬೇಕಂದ್ರೆ ಅದಕ್ಕೆ ನಮ್ಮ ಹಾರ್ಡ್ ವರ್ಕ್ ಡೆಫಿನೆಟ್ ಆಗಿದೆ. ಬಟ್ ಅದರ ಜೊತೆಗೆ ಐ ಥಿಂಕ್ ನಮಗೆ ಕೆಲಸ ಕೊಡುವಂಥ ಪ್ರೊಡ್ಯೂಸರ್ಸ್ ಆಗಿರಲಿ, ಡೈರೆಕ್ಟರ್ಸ್ ಆಗಿರಲಿ, ಅವರನ್ನು ನಾವು ಯಾವತ್ತೂ ಮರಿಬಾರ್ದು. ಸೊ ಈ ಸ್ಟೇಜಲ್ಲಿ ನನಗೆ ಫಸ್ಟ್ ನಾನು ರೂಪೇಶ್ ಅವ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಳು ಸಿನಿಮಾ ಮಾಡಬೇಕು ಅಂತ ಇದ್ದಿದ್ದು ನನ್ನ ಅಪ್ಪನ ಕನಸು. ಅವರು ಇಲ್ಲ ನನ್ನ ಜೊತೆ, ಬಟ್ ನಾನು ಬಿಗಿನಿಂಗ್ ಆಫ್ ದ ಇವೆಂಟಿಂದ ಹೇಳ್ಕೊಂಡು ಬರ್ತಿದ್ದೀನಿ ಈ ಸಿನಿಮಾನ ನನ್ನ ಅಪ್ಪಗೆ ಡೆಡಿಕೇಟ್ ಅಂತ ಮಾಡ್ತಾ ಇರೋದು ಅಂತ. ಸೊ ಇದನ್ನು ನಾನು ರೂಪೇಶ್ಗೆ ಥ್ಯಾಂಕ್ ಯು ಯಾಕೆ ಹೇಳ್ತೀನಿ ಅಂದರೆ, ಒಂದು ಟ್ಯಾಲೆಂಟ್ ಇದ್ದಿದ್ದಂಥ ಆ್ಯಕ್ಟ್ರೆಸ್ನ ಕರೆದ್ಬಿಟ್ಟು ಮಾಡ್ತೀರಾ ನೀವು ಮಾಡಿ ಅಂತ ಹೇಳಿದ್ದಕ್ಕೆ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಅವರ ಎಫರ್ಟ್ಸ್, ಅವರ ಡೆಡಿಕೇಶನ್ ಈ ಸಿನಿಮಾಗೋಸ್ಕರ
ಐ ಥಿಂಕ್ ಪ್ರತಿಯೊಬ್ಬ ಆರ್ಟಿಸ್ಟ್ಗೂ ಆ ಒಂದು ಕ್ಯಾರೆಕ್ಟರ್ ಒಂದು ಟ್ಯಾಲೆಂಟ್ ಇರಬೇಕು ಅನ್ಸುತ್ತೆ, ಆ ಪ್ಯಾಷನ್ ಇರಬೇಕು ಅಂತ ನನಗೆ ಅನಿಸುತ್ತೆ. ಬಿಕಾಸ್ ಎಲ್ಲದನ್ನ ಸಿಂಗಲ್ ಹ್ಯಾಂಡೆಡ್ ಆಗಿ ಅವ್ರು ಮಾಡ್ತಾರೆ. ಸೊ ರೂಪೇಶ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ಐ ವಿಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್ ಟು ಯು. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಅನಿಲ್ ಸರ್, ಮಂಜುನಾಥ್ ಸರ್ ಆ್ಯಂಡ್ ಶುಲಿನ್ ಫಿಲ್ಮ್ಸ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದೀರಾ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋದಕ್ಕೆ. ಯಾಕಂದರೆ ನನ್ನ ಅಪ್ಪೆ ಭಾಷೆ ಇದು ತುಳು. ಎಲ್ರಿಗೂ ನಮಸ್ಕಾರ. ಮಾಧ್ಯಮ ಮಿತ್ರರೆಲ್ಲರಿಗೂ, ನಮ್ಮ ಗೆಸ್ಟ್ ಎಲ್ರಿಗೂ, ಇಲ್ಲಿ ರಾಕ್ ಸ್ಟಾರ್ ರೂಪೇಶ್ ಶೆಟ್ಟಿ ಫ್ಯಾನ್ಸ್ಗೆ ಎಲ್ರಿಗೂ ನಮಸ್ಕಾರ. ಸ್ಪೆಷಲ್ ಆಗಿ ನಮ್ಮ ಅನುಶ್ರೀ ಮೇಡಮ್ ಅವರ ಫ್ಯಾನ್ಸ್ಗೆ ನಮಸ್ಕಾರ. ಯಾರು ಬಂದಿಲ್ಲ ಸರ್ ನನ್ನ ಫ್ಯಾನ್ಸು, ನೋಡೋರ ನೀವು ಹೇಳಿದಾಗ ಮಾತ್ರ ಹೇಳ. ಪ್ರಕಾಶ್ ಸರ್ ಅವ್ರಿಗೆ ನೆನಪಿಲ್ಲ ಅಂತೀರಾ, ನಿಮ್ಮಿಂದ ಮೈಕ್ ಕಿತ್ಕೊಂಡಿದ್ದಕ್ಕೆ ನೇಬರ್ ಮೈಕ್ ಕಿತ್ಕೋತೀರಾ ಅಂತ ಎಷ್ಟು ಜ್ಞಾಪಕ ಇಟ್ಕೊಂಡಿದ್ದಾರೆ ನೋಡಿ. ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಒಂದೇ ಒಂದು ಮಾತು. ಒಬ್ಬ ಒಳ್ಳೆ ನಟ, ಅದಕ್ಕಿಂತಲೂ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಅವರ ಹರೀಶಣ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೂ ಅವರ ಕುಟುಂಬಕ್ಕೆ ಆ ನೋವನ್ನು ಸಹಿಸುವಂತಹ ಶಕ್ತಿಯನ್ನು ಕೊಡಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸ್ತೇನೆ. ಅದಕ್ಕೆ ಅನ್ಸೋದು ನನಗೆ ಹಿರಿಯರು ಹೇಳಿದೊಂದು ಮಾತು ನೆನಪಿಗೆ ಬರುತ್ತೆ. ಲೈಫ್ ಈಸ್ ಅ ಕ್ವೆಶ್ಚನ್, ನೋ ಬಡಿ ಕ್ಯಾನ್ ಆನ್ಸರ್. ಡೆತ್ ಈಸ್ ದ ಆನ್ಸರ್, ನೋ ಬಡಿ ಕ್ಯಾನ್ ಕ್ವೆಶ್ಚನ್. ನಮ್ಮ ಜೀವನ ಒಂದು ಪ್ರಶ್ನೆ, ಅದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಸಾವು ಸಿಗೋ ಉತ್ತರ ಅದನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ನನ್ನ ಸೌಭಾಗ್ಯ ಏನಂತಂದರೆ, ನನಗೆ ಉತ್ತರ ಸಿಗೋಕ್ಕಿಂತ ಮುಂಚೆ ನಾನು ಈ ಅದ್ಭುತವಾದಂತಹ ಒಂದು ಚಿತ್ರತಂಡ ಜೈ ಸಿನಿಮಾ ತಂಡದಲ್ಲಿ ಭಾಗಿಯಾಗಿದ್ದೇನೆ. ಆ ಸಂತೋಷ ಇದೆ. ಅದರ ಜೊತೆ ಶೂಲಿನ್ ಫಿಲ್ಮ್ಸಲ್ಲಿ ಬ್ಯಾನರ್ ಅಡಿಯಲ್ಲಿ ಬರ್ತಾ ಇರೋ ಸಿನಿಮಾದಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋ ಒಂದು ಹೆಮ್ಮೆ ಇದೆ. ಸಂತೋಷ ಹೆಚ್ಚು, ಹೆಮ್ಮೆ ಹೆಚ್ಚು ನನಗೆ ಗೊತ್ತಿಲ್ಲ, ಬಟ್ ಅದು ಯಾವುದಿದ್ರೂ ಜೀವನ ಪರ್ಯಂತ ಇರುತ್ತೆ. ರೂಪೇಶ್ ಶೆಟ್ಟಿ ನಿರ್ದೇಶಕರಾಗಿ ನನಗೆ ಆ್ಯಕ್ಷನ್ ಕಟ್ ಹೇಳಿದಂಥ ಸಿನಿಮಾ. ಅವರ ವಯಸ್ಸಲ್ಲಿ ನನಗಿಂತ ಚಿಕ್ಕವರು ಇರ್ಬೋದು, ಆದರೆ ಅವರ ನಾಲೆಜ್ ಮತ್ತು ಅವರ ಎಕ್ಸ್ಪೀರಿಯನ್ಸ್ ಏನಿದೆ ತುಂಬ 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 ದೊಡ್ಡದು. ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ. 18 ದಿನ ಶೂಟಿಂಗ್ ಮಾಡಿದ್ದೀನಿ ಸಿನಿಮಾಗೆ. ಅವರಿಂದ ತುಂಬ ವಿಷಯಗಳನ್ನು ಕಲ್ತಿದ್ದೀನಿ. ರೀಲ್ ಅಷ್ಟೇ ಅಲ್ಲ, ರಿಯಲ್ ಲೈಫಲ್ಲೂ ಬೇಕಾಗುವಂತಹ ಒಂದಷ್ಟು ವಿಷಯಗಳನ್ನು ಅವರಿಂದ ತಿಳ್ಕೊಂಡಿದ್ದೀನಿ ನಾನು. ಗಂಡ ಹೆಂಡ್ತಿರ ಜಗಳ ಉಂಡು ಮಲಗೋ ತನಕ ಅಂತ ಹೇಳ್ತಾರೆ. ಯೂಶ್ವಲಿ ವಿಲನ್ ಕೆಲಸ ಸಿನಿಮಾದಲ್ಲಿ ಕೊನೆಯಲ್ಲಿ 8 ತಿಂದು ಸಾಯೋದು, ಇಲ್ಲ ಜೈಲಿಗೆ ಹೋಗೋದು, ಅಲ್ಲಿಗೆ ಮುಗೀತು, ಆಮೇಲೆ ಡಬ್ಬಿಂಗ್, ಆಮೇಲೆ ಇಲ್ಲ. ಬಟ್ ಈ ಸಿನಿಮಾದಲ್ಲಿ ರೂಪೇಶ್ ಅವರು ಸಿನಿಮಾ ಮುಗಿದ ನಂತರನೂ ನನ್ನನ್ನು ಜೊತೆಯಲ್ಲಿ ಇಟ್ಕೊಂಡು ಮೊದಲು ಮಸ್ಕತ್ಗೆ ಕರ್ಕೊಂಡು ಹೋದರು. ಆಮೇಲೆ ಬಹರೇನಿಗೆ ದೀಪಣ್ಣ ನೀವು ಹೋಗಿ, ನನಗೆ ಬರೋಕ್ಕಾಗಲ್ಲ ಅಂತ ಜವಾಬ್ದಾರಿ ಕೊಟ್ಟು ಬಹರೇನಿಗೆ ಕಳಿಸಿದ್ರು. ಸೊ ನಿಮ್ಮ ಈ ಗೌರವ, ನಿಮ್ಮ ಈ ವಿಶ್ವಾಸ, ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ ರೂಪೇಶ್. ಸಖತ್ತಾಗಿ ಹುಲಿ ಸ್ಟೆಪ್ ಹಾಕಿದ್ರಿ. ಮಾತ ನಮ್ಮ ಪಿಲಿನಲ್ಲಿ ತಿನ್ನಕ್ಲಾಗಿ ಥ್ಯಾಂಕ್ ಯು ವೆರಿ ಮಚ್. ನಿಖಿಲ್ ಕೂಡ ಸುನೀಲ್ ಅಣ್ಣನ ಲೆತ್ತೊಂಬರೋಡು ಅರಿಲ್ಲ ನಲ್ಪ ಅವಾಗ. ಓಕೆ.